ನಮಸ್ಕಾರ ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ ಬಿಗಿನರ್ಸ್ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಡಿಸ್ಕ್ಲೈಮರ್, ಇಲ್ಲಿ ನೀಡುತ್ತಿರುವ ಮಾಹಿತಿಯು ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಆಲ್ ದ ಕಂಟೆಂಟ್ಸ್ ಆಫ್ ದಿಸ್ ವಿಡಿಯೋ ಎಜುಕೇಷನಲ್ ಪರ್ಪಸ್ ಓನ್ಲಿ. ನೀವು ಹೆಚ್ಚಿನ ಅಧ್ಯಯನವನ್ನು ಮಾಡಿ ಷೇರು ಮಾರುಕಟ್ಟೆಯಲ್ಲಿ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟನ್ನು ಮಾಡಬೇಕು. ಸ್ನೇಹಿತರೆ, ಷೇರು ಮಾರುಕಟ್ಟೆಯ ಬಗ್ಗೆ ತರಬೇತಿ ಪಡೆಯಲು ಇಲ್ಲಿ ನೀಡಿರುವಂತಹ ನಂಬರ್ಗೆ ಐ ವಾಂಟ್ ಜಾಯಿನ್ ಯುವರ್ ಕೋರ್ಸ್ ಎಂದು ಟೈಪ್ ಮಾಡಿ ವಾಟ್ಸಪ್ ಮಾಡಿ, ನಿಮಗೆ ರಿಪ್ಲೈ ಮಾಡ್ತೀನಿ. ಇದು ವಿಡಿಯೋ 2. ಇದರಲ್ಲಿ SBI ಮ್ಯೂಚುವಲ್ ಫಂಡ್ನಲ್ಲಿರುವಂತಹ SBI PSU ಫಂಡ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಒಂದು ಕಂಪನಿ 1875 ಕೋಟಿಯಷ್ಟು ಮಾರ್ಕೆಟ್ ವ್ಯಾಲ್ಯೂವನ್ನು ಹೊಂದಿದೆ. ಹಲವಾರು ಸ್ಟಾಕ್ ಕಂಪನಿಗಳಲ್ಲಿ ಇದು ತನ್ನ ಹೋಲ್ಡಿಂಗನ್ನು ಮಾಡಿದ್ದು. ಅದರಲ್ಲಿ ಟಾಪ್ 5 ಸ್ಟಾಕ್ಸ್ ಯಾವ್ಯಾವುದು ಅಂತ ಇಲ್ಲಿ ನೋಡೋಣ. ಮೊದಲನೇದಾಗಿ ಇದು ಸ್ಟೇಟ್ ಬ್ಯಾಂಕ್ ಇಂಡಿಯಾದ ಒಂದು ಕಂಪನಿ ಆಗಿರೋದ್ರಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಕ್ನಲ್ಲಿ ಸುಮಾರು 9.7% ಅಷ್ಟು ಷೇರುಗಳನ್ನು ಹೊಂದಿದೆ. ಅದರಲ್ಲಿ 22,77,500 ಸದ್ಯದ ಮಟ್ಟಿಗೆ 170 ಕೋಟಿಯಷ್ಟು ಷೇರುಗಳನ್ನು ಹೊಂದಿದೆ. ಅಂದರೆ ಇದರ ಮಾರ್ಕೆಟ್ ವ್ಯಾಲ್ಯೂ ಬಂದು 170 ಕೋಟಿ ಇದೆ. ನೆಕ್ಸ್ಟ್ ಮುಖ್ಯವಾಗಿ ಎರಡನೇದಾಗಿ NTPC ಲಿಮಿಟೆಡಲ್ಲಿ 8.3 ಅಷ್ಟು ಷೇರುಗಳನ್ನು ಹೊಂದಿದೆ. ಸುಮಾರು 43,43,244 ಷೇರುಗಳು. ಹಾಗೆಯೇ 145 ಕೋಟಿಯಷ್ಟು ಇಲ್ಲಿ ಇನ್ವೆಸ್ಟ್ ಆಗಿದೆ. ಹಾಗೆಯೇ ಮೂರನೆಯ ಪ್ರಮುಖ ಕಂಪನಿ ಪವರ್ ಗ್ರಿಡ್ ಕಾರ್ಪೊರೇಷನ್. ಇದರಲ್ಲಿ ಸುಮಾರು 7.3%, 45,35,000 ಷೇರುಗಳನ್ನು ಇದು ಹೊಂದಿದೆ. ಹಾಗೆಯೇ 128 ಕೋಟಿ ಮಾರ್ಕೆಟ್ ವ್ಯಾಲ್ಯೂವನ್ನು ಹೊಂದಿದೆ ಇವತ್ತಿಗೆ. ನೆಕ್ಸ್ಟ್ ONGCಯಲ್ಲಿ ಸುಮಾರು 5.2% ಅಷ್ಟು, ಅಂದರೆ ಸುಮಾರು 34,55,000 ಷೇರುಗಳನ್ನು ಹೊಂದಿದೆ. ಸುಮಾರು ಮಾರ್ಕೆಟ್ ವ್ಯಾಲ್ಯೂ ಈಗ 91 ಕೋಟಿಯಷ್ಟು ಇದೆ. ಹಾಗೆಯೇ ಮುಖ್ಯವಾಗಿ ಐದನೆಯ ಒಂದು ಕಂಪನಿ ಹೌಸಿಂಗ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದರಲ್ಲಿ 4.7 ಅಷ್ಟು ಷೇರುಗಳನ್ನು ಹೊಂದಿದೆ. 43,50,000 ಷೇರುಗಳು, ಒಟ್ಟು 83 ಕೋಟಿಯಷ್ಟು ಮಾರ್ಕೆಟ್ ವ್ಯಾಲ್ಯೂವನ್ನು ಹೊಂದಿದೆ. ಸ್ನೇಹಿತರೆ, ಈ ಒಂದು SBI PSU ಫಂಡ್ ಇದೊಂದು ಪಬ್ಲಿಕ್ ಸೆಕ್ಟರ್ ಫಂಡ್ ಆಗಿರುತ್ತೆ. ಇದರಲ್ಲಿ ರಿಸ್ಕ್ ಕೂಡ ವೆರಿ ಹೈ ಆಗಿರುತ್ತೆ. ಆದರೂ ಕೂಡ ಇದರ ಒಂದು ಪರ್ಫಾರ್ಮೆನ್ಸನ್ನು ನೋಡೋದಾದರೆ ಯಾವ ರೀತಿ ಇದೆ, 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ ಎಲ್ಲ ಯಾವ ರೀತಿ ಪರ್ಸೆಂಟೇಜ್ ಕೊಟ್ಟಿದೆ ಅಂದರೆ, ಈಗ ರೀಸೆಂಟಾಗಿ 1 ಇಯರ್ನಲ್ಲಿ 2023ಯಲ್ಲಿ ಸುಮಾರು 97% ಅಷ್ಟು ರಿಟರ್ನ್ಸನ್ನು ಕೊಟ್ಟಿದೆ. ನೋಡಿ, ಪಾಸಿಟಿವ್ ಅಲ್ಲಿದೆ. ಹಾಗೆಯೇ 2 ವರ್ಷದಲ್ಲಿ 45% ರಿಟರ್ನು, 3 ವರ್ಷದಲ್ಲಿ 41% ರಿಟರ್ನ್ಸನ್ನು ಕೊಟ್ಟಿದೆ. 5 ವರ್ಷದಲ್ಲಿ 23% ಅಷ್ಟು ರಿಟರ್ನನ್ನು ಕೊಟ್ಟಿದೆ. ಸ್ನೇಹಿತರೆ, ಇಲ್ಲಿ ಮುಖ್ಯವಾದ ಅಂಶ ಏನಪ್ಪ ಅಂದರೆ, ನೋಡಿ, ಇದರಲ್ಲಿ 10,000 ಇನ್ವೆಸ್ಟ್ಮೆಂಟ್ಗೆ ಯಾವ ಥರ ಆಗುತ್ತೆ ಅಂತ ನೋಡೋಣ. ಇಲ್ಲಿ 10,000 ಇನ್ವೆಸ್ಟ್ಮೆಂಟ್ 1 ವರ್ಷದಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಇಲ್ಲಿ ನೋಡೋಣ. ನೋಡಿ, 97% 1 ವರ್ಷದಲ್ಲಿ 10,000 19,700 ರೂಪಾಯಿ ಆಗುತ್ತೆ. ಹಾಗೆಯೇ 2 ವರ್ಷದಲ್ಲಿ 10,000 14,500 ರೂಪಾಯಿಗಳಾಗುತ್ತೆ. ಮತ್ತು 10,000 14,100 3 ವರ್ಷದಲ್ಲಿ 10,000 12 ವರ್ಷದ 300. ನೋಡಿ, ಇದು ಮ್ಯೂಚುವಲ್ ಫಂಡ್ನ ಕೆಪಾಸಿಟಿ ಅಂತ ಹೇಳ್ಬೋದು. ಒಳ್ಳೆಯ ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೆ ಮಾಡಿದ್ದಾದರೆ ನಮ್ಮ ಹಣ ಗ್ರೋತ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ನೇಹಿತರೆ, ಇದಕ್ಕೆ ಚಕ್ರ ಬಡ್ಡಿ ಕೂಡ ಬರುತ್ತೆ. ಈಗ 5 ವರ್ಷದ ಹಿಂದೆ ಇನ್ವೆಸ್ಟ್ ಮಾಡಿದರೆ ಆ 10,000ಗೆ ಪರ್ ಇಯರ್ ಎಷ್ಟು ರಿಟರ್ನ್ಸ್ ಬರುತ್ತೋ ಆ ಒಂದು ರಿಟರ್ನ್ಸ್ಗೆ ಕೂಡ ಮತ್ತೆ ರಿಟರ್ನ್ಸ್ ಬರ್ತಾ ಇರುತ್ತೆ. ಹಾಗಾಗಿ ಅಮೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಸದ್ಯಕ್ಕೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಯಾವ ರೀತಿ ಆಗ್ತಾ ಇತ್ತು ಅನ್ನೋದನ್ನು ಇಲ್ಲಿ ಈ ಚಾರ್ಟ್ನಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸ್ನೇಹಿತರೆ,
ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡೋದಕ್ಕಾಗಿ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.